ಸರ್, ಈಗ ಹೊಸ ವರ್ಷ ಕ್ರಿಸ್ಮಸ್ ಕೂಡ ಬರ್ತಾ ಇದೆ. ಪ್ರತ್ಯೇಕ ಗೈಡ್ಲೈನ್ ಬಿಡಲ್ಲ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಸೊ ಈಗ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ನೆರೆ ರಾಜ್ಯದಿಂದ ಕೂಡ ಜನರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರು ಕೊರೋನಾ ಸ್ಫೋಟವಾಗ ಸಂಭವ ಇದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋತಿಲ್ಲ? ಸದ್ಯಕ್ಕೆ ಆ ರೀತಿ ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಹಾಗಾಗಿ ಯಾವುದೂ ನಾವು ಸಲಹೆ ಕೊಟ್ಟಿಲ್ಲ. ನೋಡೋಣ, 26ನೇ ತಾರೀಕು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಕೊನೆಯದಾಗಿ ಕೋವಿಡ್ನ ಟೆಸ್ಟಿಂಗ್ ಬಗ್ಗೆ ಈಗಾಗಲೇ ಟಾರ್ಗೆಟನ್ನು ಕೂಡ ಕೊಟ್ಟಿದೆ. BBMP ವ್ಯಾಪ್ತಿಗಳು ಕೂಡ ಟೆಸ್ಟಿಂಗ್ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಜನ ಮೊದಲಿದ್ದಂತೆ ಒಂದು ಆಸಕ್ತಿಯನ್ನು ತೋರ್ತಾ ಇಲ್ಲ. ಇದನ್ನು ಹೆಚ್ಚಳ ಮಾಡೋದಕ್ಕೆ ಅಂದರೆ ಅರಿವನ್ನು ಮೂಡಿಸೋದಕ್ಕೆ ಏನಾದರೂ ಕ್ರಮಗಳನ್ನ ತಗೊಳ್ತೀರಾ ಅಂತ? ನೋಡೋಣ, ಯಾಕಂದರೆ ಜನರಿಗೆ ಈಗ ಇದು ಅಷ್ಟೇನು ಅಪಾಯಕಾರಿ ತಳಿಯಲ್ಲ ಅಂತ ಒಂದು ಅನಿಸಿದ್ರಿಂದ ಅಷ್ಟೊಂದು ಜನ ಏನು ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಸರಿ ಇರ್ಬೋದು. ಆದರೂ ಕೂಡ ನಂಬರ್ ಆಫ್ ಕೇಸಸ್ ಜಾಸ್ತಿ ಆದರೆ ನಾವೊಂದು ಮಾನದಂಡ ಕೊಟ್ಟಿದ್ವಿ. ಎಲ್ಲ ಸಾರಿ ಕೇಸಸ್ಸು ಅದನ್ನು ಟೆಸ್ಟ್ ಮಾಡಬೇಕು. ಆಮೇಲೆ ILI ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ಸಿಗೆ ಎವ್ರಿ 1 in 10 ಕೇಸಸ್ಸಿಗೆ ಟೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಆಸ್ಪತ್ರೆಗಳಿಗೆ ನಾವು ಡೈರೆಕ್ಷನನ್ನು ಕೊಟ್ಟಿದ್ದೀವಿ. ಆ ಪ್ರಕಾರ ನಡೀತಾ ಇದೆ. ಮುಂದೆ ಜಾಸ್ತಿ ಆಗ್ತಕ್ಕಂಥ ಏನಾದರೂ ಅಂದಾಜು ಕಂಡ್ರೆ ದೆನ್ ವಿಲ್ ಗಿವ್ ಅಪ್ರೋಪ್ರಿಯೇಟ್ ಡೈರೆಕ್ಷನ್ಸ್. ಸರ್, ಈಗ ಹೊಸ ವರ್ಷ ಕ್ರಿಸ್ಮಸ್ ಕೂಡ ಬರ್ತಾ ಇದೆ. ಪ್ರತ್ಯೇಕ ಗೈಡ್ಲೈನ್ ಬಿಡಲ್ಲ ಅಂತ ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಸೊ ಈಗ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ನೆರೆ ರಾಜ್ಯದಿಂದ ಕೂಡ ಜನರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದ್ರು ಕೊರೋನಾ ಸ್ಫೋಟವಾಗ ಸಂಭವ ಇದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋತಿಲ್ಲ? ಸದ್ಯಕ್ಕೆ ಆ ರೀತಿ ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಹಾಗಾಗಿ ಯಾವುದೂ ನಾವು ಸಲಹೆ ಕೊಟ್ಟಿಲ್ಲ. ನೋಡೋಣ, 26ನೇ ತಾರೀಕು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಕೊನೆಯದಾಗಿ ಕೋವಿಡ್ನ ಟೆಸ್ಟಿಂಗ್ ಬಗ್ಗೆ ಈಗಾಗಲೇ ಟಾರ್ಗೆಟನ್ನು ಕೂಡ ಕೊಟ್ಟಿದೆ. BBMP ವ್ಯಾಪ್ತಿಗಳು ಕೂಡ ಟೆಸ್ಟಿಂಗ್ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಜನ ಮೊದಲಿದ್ದಂತೆ ಒಂದು ಆಸಕ್ತಿಯನ್ನು ತೋರ್ತಾ ಇಲ್ಲ. ಇದನ್ನು ಹೆಚ್ಚಳ ಮಾಡೋದಕ್ಕೆ ಅಂದರೆ ಅರಿವನ್ನು ಮೂಡಿಸೋದಕ್ಕೆ ಏನಾದರೂ ಕ್ರಮಗಳನ್ನ ತಗೊಳ್ತೀರಾ ಅಂತ? ನೋಡೋಣ, ಯಾಕಂದರೆ ಜನರಿಗೆ ಈಗ ಇದು ಅಷ್ಟೇನು ಅಪಾಯಕಾರಿ ತಳಿಯಲ್ಲ ಅಂತ ಒಂದು ಅನಿಸಿದ್ರಿಂದ ಅಷ್ಟೊಂದು ಜನ ಏನು ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಸರಿ ಇರ್ಬೋದು. ಆದರೂ ಕೂಡ ನಂಬರ್ ಆಫ್ ಕೇಸಸ್ ಜಾಸ್ತಿ ಆದರೆ ನಾವೊಂದು ಮಾನದಂಡ ಕೊಟ್ಟಿದ್ವಿ. ಎಲ್ಲ ಸಾರಿ ಕೇಸಸ್ಸು ಅದನ್ನು ಟೆಸ್ಟ್ ಮಾಡಬೇಕು. ಆಮೇಲೆ ILI ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ಸಿಗೆ ಎವ್ರಿ 1 in 10 ಕೇಸಸ್ಸಿಗೆ ಟೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಆಸ್ಪತ್ರೆಗಳಿಗೆ ನಾವು ಡೈರೆಕ್ಷನನ್ನು ಕೊಟ್ಟಿದ್ದೀವಿ. ಆ ಪ್ರಕಾರ ನಡೀತಾ ಇದೆ. ಮುಂದೆ ಜಾಸ್ತಿ ಆಗ್ತಕ್ಕಂಥ ಏನಾದರೂ ಅಂದಾಜು ಕಂಡ್ರೆ ದೆನ್ ವಿಲ್ ಗಿವ್ ಅಪ್ರೋಪ್ರಿಯೇಟ್ ಡೈರೆಕ್ಷನ್ಸ್.